ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟದ ವಿಚಾರ ಹಿಂದೂ ಸಂಘಟನೆಗಳು ಕೇಸರಿ ನಾಯಕರು ಕೆಂಡಾಮಂಡಲ ಆಗ್ತಾ ಇದ್ದಾರೆ. ಬೂಜಿ ಮುತ್ತಿದ ಕೆಂಡದಂತಾಗಿದೆ ಬಾಗಲಕೋಟೆ. ಕಾಕಿ ಕಟ್ಟೆಚ್ಚರವನ್ನ ಕೂಡ ವಹಿಸುತ್ತಿದ್ದಾರೆ. ಇನ್ನು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು. ಪೊಲೀಸರು ಹಾಗೆಯೇ ರಾಜ್ಯಸಭಾ ಸದಸ್ಯ ನಾರಾಯಣ ನಡುವೆ ವಾಗ್ವಾದ ನಡೆದಿದೆ. ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಏನಿದೆ, ಹಿಂದೂ ಸಂಘಟನೆಗಳು ಕೇಸರಿ ನಾಯಕರು ಕೆಂಡಾಮಂಡಲವಾಗ್ತಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಬಾಗಲಕೋಟೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು. ಪೊಲೀಸರು ಹಾಗೆಯೇ ರಾಜ್ಯಸಭಾ ಸದಸ್ಯ ನಾರಾಯಣ್ ನಡುವೆ ವಾಗ್ವಾದ ನಡೆದಿದೆ. ಪರಿಸ್ಥಿತಿ ನಿಯಂತ್ರಣ ಮಾಡೋಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಲಾಠಿ ಚಾರ್ಜ್ ಕೂಡ ಮಾಡುವಂತ ಸಂದರ್ಭ ಬರುತ್ತೆ. ಘಟನೆ ಸಂಬಂಧ ರಾಜ್ ನ್ಯೂಸ್ಗೆ ಎಸ್ಪಿ ಸಿದ್ಧಾರ್ಥ್ ಗೋಯರ್ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಯಾವ ಉದ್ದೇಶದಿಂದ ಘಟನೆ ನಡೆದಿದೆ ಅನ್ನೋದರ ತನಿಖೆ ಆಗುತ್ತೆ. ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಏನ್ ನಡೀತು, ಯಾಕಾಯ್ತಿದು ಅನ್ನುವಂಥದ್ದು ತನಿಖೆ ನಂತರ ಗೊತ್ತಾಗುತ್ತೆ ಅಂತ ಸಿದ್ಧಾರ್ಥ್ ಹೇಳಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಬಾಗಲಕೋಟೆ. ಇನ್ನು ಹಿಂದೂ ಕಾರ್ಯಕರ್ತರು ಕಿಡಿಕಾರ್ತಾರೆ. ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಅಲ್ಲಿವರೆಗೂ ಕೂಡ ನಾವು ಬಂದ್ ಮಾಡ್ತೀವಿ ಬಾಗಲಕೋಟೆಯನ್ನ ಅಂತ ಅಲ್ಲಿದ್ದಂತಹ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಪೊಲೀಸರು ತಡೆ ಹಿಡಿಯೋಕೆ ಪ್ರಯತ್ನ ಪಡ್ತಾರೆ. ಆಗ ಮತ್ತೆ ವಾಗ್ವಾದ ನಡೆಯುತ್ತೆ ಪೊಲೀಸರು ಮತ್ತೆ ಹಿಂದೂ ಕಾರ್ಯಕರ್ತರ ನಡುವೆ. ಆಗ್ಲೂ ಕೂಡ ಮತ್ತೆ ಕಲ್ಲು ತೂರಾಟ ಕೂಡ ನಡೆಯುತ್ತೆ. ಪೊಲೀಸರ ಮೇಲೇನೆ ಕಲ್ಲು ಕೋಲನ್ನ ಹಿಡ್ಕೊಂಡು ಹೊಡೆಯೋಕ್ ಮುಂದಾಗ್ತಾರೆ ಎಂದು ಕಾರ್ಯಕರ್ತರು. ರಾಜ್ಯಸಭಾ ಸದಸ್ಯ ನಾರಾಯಣ್ ವಾಗ್ವಾದವನ್ನ ಮಾಡ್ತಾ ಇದ್ದಾರೆ ಪೊಲೀಸರ ವಿರುದ್ಧ. ಪಂಕಾ ಮಸೀದಿ ಸುತ್ತ ಬಿಗಿ ಬಂದೋಬಸ್ತ್ ಅನ್ನ ಅಳವಡಿಸಲಾಗಿದೆ. ರಾಜ್ ನ್ಯೂಸ್ಗೆ ಎಸ್ಪಿ ಸಿದ್ಧಾರ್ಥ್ ಗೋಯರ್ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ತನಿಖೆ ಆಗುತ್ತೆ. ಬಾಗಲಕೋಟೆಯಲ್ಲಿ ನಡೆದಂತ ಘಟನೆ, ಹಿಂದೂ ಸಂಘಟನೆಗಳು ಮತ್ತೆ ಕೇಸರಿ ಪಡೆ ಏನಿದೆ ಬಿಜೆಪಿ ಕೆಂಡ ಕಾರ್ತಾ ಇದೆ ಅವ್ಯವಸ್ಥೆ ವಿರುದ್ಧ. ಅಥವಾ ಕಾಕಿ ಪಡೆ ಎಲ್ಲೋ ಒಂದ್ ಕಡೆ ಸೋತ್ರ ಪರಿಸ್ಥಿತಿಯನ್ನ, ಉದ್ವಿಗ್ನ ಪರಿಸ್ಥಿತಿಯನ್ನ ತಿಳಿಗೊಳಿಸೋದ್ರಲ್ಲಿ ಅಂತ ಕಿಡಿಕಾರ್ತಾ ಇರುವಂತದ್ದು. ಪೊಲೀಸರು ನಿಯಂತ್ರಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಲಾಠಿ ಚಾರ್ಜ್ ವರ್ಗೆ ಹೋಗುತ್ತೆ. ಮತ್ತೆ ಪೊಲೀಸರ ಮೇಲೆ ಕಲ್ಲು ತೂರಾಟಕ್ಕೆ ಮುಂದಾಗಿದ್ದಂಥದ್ದು ಇಂದು ಕಾರ್ಯಕರ್ತರುಗಳು. ಎಸ್ಪಿ ಗೋಯಲ್ ಅವರು ಕೂಡ ಅಖಾಡಕ್ಕಿಡಿಬೇಕಾಗುತ್ತೆ. ಪೊಲೀಸರ ಕೈಲಿ ಪರಿಸ್ಥಿತಿಯನ್ನ
ತಿಳಿಗೊಳಿಸೋಕೆ ಸಾಧ್ಯ ಆಗದೆ ಇಲ್ಲದಿರುವಂತಹ ಕಾರಣದಲ್ಲಿ ಶಿವಾಜಿ ಜಯಂತ್ಯೋತ್ಸವ ಹಿನ್ನೆಲೆ ನಿನ್ನೆ ಸಂಜೆ ಮೆರವಣಿಗೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆರಂಭವಾದಂತಹ ಈ ಗಲಭೆ ಇನ್ನೂ ಕೂಡ ತಿಳಿಯಾಗಿಲ್ಲ. ಈಗ ಹಿಂದೂ ಕಾರ್ಯಕರ್ತರುಗಳು ಪ್ರೊಟೆಸ್ಟ್ ಮಾಡೋಕೆ ಮುಂದಾಗಿದ್ದಾರೆ. ಅಂದ್ರೆ ಅವರು ಬಾಗಲಕೋಟೆಯನ್ನೇ ಬಂದ್ ಮಾಡ್ತೀವಿ. ಈ ಘಟನೆ ಏನಾಯ್ತು, ಇದಕ್ಕೆ ಕಾರಣ ಆದಂಥವ್ರು ಯಾರ್ಯಾರು ಇದ್ದಾರೆ ಆರೋಪಿಗಳು, ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಹಿಂದೂ ಕಾರ್ಯಕರ್ತರುಗಳನ್ನ ಅಥವಾ ಹಿಂದೂಗಳ ಆಚರಣೆಗಳನ್ನ ಸಹಿಸ್ಕೊಳ್ಳೋಕ್ ಆಗದೆ ಇರುವಂತವ್ರು ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ನಿಲ್ಬೇಕು ಅಂತ ಮುಂದಾಗ್ತಾ ಇರುವಂತದ್ದು ಹಿಂದೂ ಕಾರ್ಯಕರ್ತರುಗಳು. ಹಿಂದೂ ಸಂಘಟನೆಗಳು ಪೊಲೀಸರು ಅಲ್ಲಿ ಬಂದು ತಿಳಿಗೊಳಿಸೋದಕ್ಕೆ ಅಥವಾ ಏನು ಬಂದ್ ಮಾಡೋಕೆ ಮುಂದಾಗ್ತಾರೆ, ತಾವೇ ಸ್ವತಃ ಹೋಗಿ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡೋಕ್ ಮುಂದಾಗ್ತಾರೆ ಹಿಂದೂ ಕಾರ್ಯಕರ್ತರುಗಳು. ಅದನ್ನ ತಡೆಯೋಕ್ ಪ್ರಯತ್ನ ಪಡ್ತಾರೆ ಪೊಲೀಸರು. ಆಗ ಮತ್ತೆ ಗಲಭೆ ಆರಂಭ ಆಗಿದೆ. ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಏನಿದೆ, ಬಾಗಲಕೋಟೆ ಬೆಂಕಿ ನಂದಿಸೋದಕ್ಕೆ ಖಾಕಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಪೊಲೀಸರು ಸಂಜೆ 5 ಗಂಟೆಗೆ ಶಾಂತಿ ಸಭೆ ಕರೆದಿದ್ದಾರೆ. ಹಿಂದೂ ಮುಸ್ಲಿಂ ಮುಖಂಡರ ಜೊತೆ ಶಾಂತಿ ಸಭೆಯನ್ನ ಕರೆದಿರುವಂತದ್ದು ಪೊಲೀಸರು. ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿರುವಂತದ್ದು ಏನಿದೆ, ಬಾಗಲಕೋಟೆ ಬೆಂಕಿ ನಂದಿಸೋದಕ್ಕೆ ಖಾಕಿ ಹರಸಾಹಸ ಪಟ್ಟಿದ್ದಾರೆ. ಸಾಕಾಯ್ತು ಪೊಲೀಸರಿಗೂ ಕೂಡ. ಈಗ ಹಿಂದೂ ಮುಸ್ಲಿಂ ಮುಖಂಡರ ಜೊತೆ ಶಾಂತಿ ಸಭೆಯನ್ನ ಕರೆದಿರುವಂತದ್ದು. 5 ಗಂಟೆಗೆ ಇವತ್ತು ಶಾಂತಿ ಸಭೆ ಇರುತ್ತೆ. ಬಂಕಾ ಮಸೀದಿ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಅಳವಡಿಸಿದ್ದಾರೆ. ಸ್ವಲ್ಪ ಲಾಠಿ ಚಾರ್ಜ್ ಕೂಡ ಮಾಡಬೇಕಾಗುತ್ತೆ. ಈಗ 5 ಗಂಟೆಗೆ ಹಿಂದೂ ಮತ್ತೆ ಮುಸ್ಲಿಮರು ಇಬ್ರು ಕೂಡ ಇರ್ತಾರೆ. ಶಾಂತಿ ಸಭೆಯನ್ನ ಮಾಡಿ ಏನ್ ನಿರ್ಧಾರ ಅಥವಾ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಇವರು, ಇಲ್ಲಿಗೆ ಇದು ನಿಲ್ಲೋದಿಲ್ವಾ, ಇದೆಲ್ಲವನ್ನ ಪೊಲೀಸರು ತಿಳ್ಕೋತಾರೆ. ನಿಗಿ ಅಂತ ಇದೆ ಇಡೀ ಬಾಗಲಕೋಟೆನೆ. ಇಡೀ ಅಂಗಡಿ ಮುಂಗಟ್ಟುಗಳು ಏನೇನಿದೆ ಎಲ್ಲ ಕ್ಲೋಸ್ ಮಾಡ್ಕೊಂಡಿರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಬರೀ ಕಲ್ಲು ಕೋಲ್ಗಳೇ ಸದ್ದು ಮಾಡ್ತಾ ಇದೆ ಬಾಗಲಕೋಟೆಯಲ್ಲಿ. ಇನ್ನೂ ಕೂಡ ತಿಳಿಯಾಗುವಂತ ಯಾವುದೇ ಸೂಚನೆಗಳು ಕಾಣಿಸ್ತಾ ಇಲ್ಲ. ನಿನ್ನೆ ಸಂಜೆಯಿಂದ ಆರಂಭ ಆದಂತ ಗಲಭೆ ಇದು. ನಾರಾಯಣ್ ಅವರು ಕೂಡ ಪೊಲೀಸರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ ನೀವು, ಸರಿಯಾಗಿ ನಿಭಾಯಿಸಿ ಎಲ್ಲವನ್ನ ಅಂತ. ಶಿವಾಜಿ ಮೆರವಣಿಗೆ ವೇಳೆ ಮಸೀದಿ ಹತ್ರ ಬಂದಂತ ಮೆರವಣಿಗೆ, ಮಸೀದಿಯಲ್ಲಿ ಇದ್ದಂತಹ ತನ್ವೀರ್ ಮತ್ತೆ ಸಂಗಡಿಗರು ಕಲ್ಲು ಎಸೆತಾರೆ. ಅಲ್ಲಿಂದ ಶುರುವಾಗುತ್ತೆ ಕಲ್ಲು ತೂರಾಟ, ಗಲಭೆ, ಕಿತ್ತಾಟ, ಹೊಡೆದಾಟ, ಬಡದಾಟ ಎಲ್ಲವೂ ಕೂಡ. ಇನ್ನು ಅಲ್ಲಿ ತನ್ವೀರ್ ಎಸ್ತಂತ ಕಲ್ಲು SP ಸಿದ್ಧಾರ್ಥ್ ಅವ್ರ ಮೇಲೆ ಬೀಳುತ್ತೆ. ಹಾಗೆ ಮತ್ತೊಬ್ಬ ಅಲ್ಲಿದ್ದಂಥ ವ್ಯಕ್ತಿಗೂ ಕೂಡ ಕಲ್ಲು ಬಿದ್ದಿದೆ ಅಥವಾ ಗಂಭೀರ ಗಾಯಗೊಂಡಿದ್ದಾನೆ. ಅವನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಏನೇನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಮತ್ತೊಂದು ರೂಪವನ್ನ ಪಡ್ಕೋತಾ ಇದೆ. ಇದು ಕೋಮು ವಾದ ಅಥವಾ ಕೋಮು ಗಲಭೆ ಆಗೋ ಎಲ್ಲಾ ಸೂಚನೆಗಳು ಈಗ ನಡೆದು ಹೋಗ್ತಾ ಇದೆ. ಆಲ್ರೆಡಿ ಪೊಲೀಸರಿದ್ದಾರೆ ಅಲ್ಲಿ. ಪೊಲೀಸರಿದ್ದಾರೆ ಅನ್ನುವಂತ ಭಯ ಕೂಡ ಕಾಣಿಸ್ತಾ ಇಲ್ಲ. ಪೊಲೀಸರ ಮೇಲೇನೆ ಕಲ್ಲೆಸೆಯುವಂತ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ವ್ಯಕ್ತಿ ನಾವು ನೋಡ್ತಾ ಇದ್ದೀವಿ ಎಡಭಾಗದಲ್ಲಿ ಕಲ್ಲು ತಗೊಂಡು ಪೊಲೀಸರ ಮೇಲೆ ಎಸೆಯುವಂಥದ್ದು. ಇನ್ನು ಅಲ್ಲಿ ಮಹಿಳೆಯರು ಕೂಡ ಪೊಲೀಸರ ಮೇಲೇನೆ ಬಾಯ್ ಮಾಡ್ತಾ ಇರುವಂಥದ್ದು. ಸಮಾಜೋತ್ಸವ ಐತಲ್ಲ, ಹಿಂದೂ ಸಮಾಜೋತ್ಸವ ಬಹಳ ಯಶಸ್ವಿ ಆಗಬೇಕು. ಸಂಸ್ಥೆ ಕೆಲವು ಮುಖಂಡರನ್ನ ಒಳಗಿಸಬೇಕು. ಅದರ ಬಗ್ಗೆ ನಿರ್ಣಯ ತಗೊಂಡು
ಬಾ.